Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಈ ಕಾಲದಲ್ಲಿ ಯಾರನ್ನೂ ನಂಬೋ ಹಾಗೆ ಇಲ್ಲ. ನಿನ್ನೆ ನಮ್ಮ ಮನೇಲಿ ಏನಾಯ್ತು ಗೊತ್ತಾ? ಯಾರೋ ಅನಾಥಾಶ್ರಮದವರು ಅಂತ ಹೇಳ್ಕೊಂಡು ಮನೆಗೆ ಬಂದಿದ್ರಂತೆ. ಡೊನೇಷನ್ ಏನೋ ಕೇಳಿದ್ರಂತೆ. ಅಂದರೆ ಕನ್ನಡದಲ್ಲಿ ಹೇಗೆ ಹೇಳೋದು? ಈ ಅನಾಥಾಶ್ರಮಕ್ಕೆ ದುಡ್ಡು ಕೇಳ್ಕೊಂಡು ಬರ್ತಾರಲ್ಲ. ಓ, ದೇಣಿಗೆ. ಹಾಂ, ಕರೆಕ್ಟ್. ಅನಾಥಾಶ್ರಮ ಅಂದಿದ ತಕ್ಷಣ ನಮ್ಮಮ್ಮಂಗೆ ಮನ್ಸು ಕರ್ಗೋಗಿದೆ. ಹಿಂದೆ ಮುಂದೆ ವಿಚಾರ ಮಾಡಿದೆ 2 ಲಕ್ಷ ಕೊಡೋಕೆ ಹೊರಟಿದ್ರಂತೆ. 2 ಲಕ್ಷನಾ? ಹ್ಞೂ ಅಮ್ಮ. ಆಮೇಲೆ ನಮ್ಮಪ್ಪ ಬಂದು ಯಾವ ಅನಾಥಾಶ್ರಮ ಏನು ಅಂತೆಲ್ಲ ಕೇಳಿದ್ರಂತೆ. ಆಮೇಲೆ ಅವ್ರ ಹತ್ರ ಅಡ್ರೆಸ್ ಎಲ್ಲ ಕೇಳಿದ್ದಾರೆ. ಅವ್ರ ಅಡ್ರೆಸ್ ಹೇಳಿದ್ಮೇಲೆ ನಂಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರಂತೆ. ಅವ್ರು ತಕ್ಷಣ ಹೆದರ್ಕೊಂಡು ಅಲ್ಲಿಂದ ಓಡೋದ್ರಂತೆ. ಯಾಕೆ? ಅವ್ರು ಸುಳ್ಳು ಹೇಳಿದ್ರಾ? ಹ್ಞೂ ಅಮ್ಮ. ಅನಾಥಾಶ್ರಮದ ಹೆಸರು ಹೇಳ್ಕೊಂಡು ದುಡ್ಡು ಹೊಡೆಯೋಕ್ಕೆ ಅಂತ ನೋಡಿದ್ರು. ನಮ್ಮಪ್ಪ ಎಲ್ಲ ವಿಚಾರಿಸಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ 2 ಲಕ್ಷ ಯಾರ್ದೋ ಪಾಲಾಗಿರೋದು. ಅಯ್ಯೋ ದೇವ್ರೆ, ಅನಾಥರ ಹೆಸರು ಹೇಳ್ಕೊಂಡು ಹೀಗೆಲ್ಲ ದೋಚ್ತಾರ ದೀಪಿಕಾ? ಅಯ್ಯೋ, ಏನು ಕೇಳ್ತೀರಾ ಅಮ್ಮ, ಕಾಲ ಸರಿ ಇಲ್ಲ. ಅಪ್ಪ ಹೇಳ್ತಾ ಇದ್ರು ಯಾರಿಗೆ 1 ರೂಪಾಯಿ ಕೊಡ್ಬೇಕಂದ್ರೂ 10 ಸಲ ಯೋಚನೆ ಮಾಡಬೇಕು ಅಂತ. ಈಗ ನಿಮ್ಮ ಹತ್ರನೇ ಯಾರೋ ಬಂದ್ರು ಕೇಳಿದ್ರು ಅನ್ಕೊಳ್ಳಿ, ನೀವು ಪಾಪ ಅಂತ ಕೊಟ್ಬಿಡ್ತೀರಾ. ಅವ್ರು ಅದನ್ನ ತಗೊಂಡು ಮಜಾ ಮಾಡ್ತಾರೆ. ಪಾಪ ಮಾವ ಬೆವರು ಸುರಿಸಿ ದುಡ್ದಿರೋ ದುಡ್ಡು ಯಾರ್ದೋ ಪಾಲಾಗುತ್ತೆ. ನೀವು ಹುಷಾರಾಗಿರ್ಬೇಕಮ್ಮ. ಸರಿಯಾಗಿ ಹೇಳ್ದೆ ದೀಪಿಕಾ, ಇನ್ಮೇಲೆ ಹುಷಾರಾಗಿರ್ಬೇಕು. ನನ್ನ ಹೆಸರು ಶಾರದಾ ಅಂತ, ಅನಾಥಾಶ್ರಮದಿಂದ ಬಂದಿದ್ದೀವಿ. ಕೂತ್ಕೊಳ್ಳಿ. ಅನಾಥಾಶ್ರಮದ ಹೆಸರು ಹೇಳ್ಕೊಂಡು ದುಡ್ಡು ಹೊಡೆಯೋಕ್ಕೆ ಅಂತ ನೋಡಿದ್ರು. ನಮ್ಮಪ್ಪ ಎಲ್ಲ ವಿಚಾರಿಸಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ 2 ಲಕ್ಷ ಯಾರ್ದೋ ಪಾಲಾಗಿರೋದು. ನೀವು ಹುಷಾರಾಗಿರ್ಬೇಕಮ್ಮ. ಎಲ್ಲಿ ನಿಮ್ಮ ಅನಾಥಾಶ್ರಮ? ತುಮಕೂರು ಹತ್ರ ಮೇಡಮ್. ಎಷ್ಟು ಜನ ಮಕ್ಕಳಿದ್ದಾರೆ ನಿಮ್ಮ ಅನಾಥಾಶ್ರಮದಲ್ಲಿ? 30 ಜನ ಮಕ್ಕಳಿದ್ದಾರೆ ಮೇಡಮ್. ಮಕ್ಳಿಗೆ ದಿನ ಊಟಕ್ಕೆ ಏನು ಕೊಡ್ತೀರಾ? ಮೇಡಮ್, ಸರ್ಗೆ ಇದೆಲ್ಲ ಗೊತ್ತು. ತುಂಬ ವರ್ಷದಿಂದ ಅವ್ರ ಹತ್ರ ದೇಣಿಗೆ ತೊಗೊಂಡು ಹೋಗ್ತಿದ್ದೀವಿ. ಅವ್ರು ಇದನ್ನು ಯಾವತ್ತೂ ಕೇಳಲಿಲ್ಲ. ತಪ್ಪು ತಿಳ್ಕೊಬೇಡಿ. ಈಗೆಲ್ಲ ಅನಾಥಾಶ್ರಮದ ಹೆಸರು ಹೇಳ್ಕೊಂಡು ಯಾರ್ಯಾರೋ ಬರ್ತಾರಲ್ವಾ, ಅದಕ್ಕೆ ಕೇಳಿದೆ. ನಾವು ಅಂಥವ್ರಲ್ಲ ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಹಾಗೆ ಅಂತ ನಾನು ಹೇಳ್ತಾ ಇಲ್ಲ. ಮೊನ್ನೆ ನಮ್ಮ ಸೊಸೆ ಮನೆಗೂ ಯಾರೋ ಬಂದಿದ್ರಂತೆ. ಹೀಗೆ ಪೊಲೀಸ್ನವ್ರನ್ನ ಕರೆಸ್ತೀವಿ ಅಂದ ತಕ್ಷಣ ಹೆದರ್ಕೊಂಡು ಹೊರಟ್ಬಿಟ್ರಂತೆ. ಏನು ಮೇಡಮ್ ನಿಮ್ಮ ಮಾತಿನ ಅರ್ಥ? ನಾವು ಮೋಸ ಮಾಡ್ತೀವಿ ಅಂತನಾ? ಹಾಗಲ್ಲ, ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ವಲ್ಲ, ಅದಕ್ಕೆ ಒಂದ್ಸಲ ವಿಚಾರಿಸಿದೆ ಅಷ್ಟೆ. ಅಯ್ಯೋ ಮೇಡಮ್, ನೀವು ನಮ್ಮನ್ನು ಕಳ್ಳರ ಥರ ನೋಡ್ತಾ ಇದ್ದೀರಾ. ಎಷ್ಟು ವರ್ಷದಿಂದ ಈ ಮನೆಗೆ ಬರ್ತಾ ಇದ್ದೀವಿ. ನಿಮ್ಗೆ ದೇಣಿಗೆ ಕೊಡೋಕೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾವು ಹೊರಡ್ತೀವಿ. ಶಾರದಮ್ಮ, ಹೇಗಿದ್ದೀರಾ? ಡೊನೇಷನ್ ಸಿಗ್ತಾ? ಅಯ್ಯೋ ಸರ್, ಇನ್ಮೇಲೆಯಿಂದ ಈ ಮನೆಯಿಂದ ನಮಗೆ ಡೊನೇಷನ್ ಬೇಡ. ಈ ಮೇಡಮ್ ನಮ್ಮನ್ನು ಕಳ್ಳರ ಥರ ನಡ್ಸ್ಕೊಂಡ್ಬಿಟ್ರು. ಏನು ಹೇಳ್ತಾ ಇದ್ದೀರಾ? ತುಳಸಿಯವರ? ಯಾಕದಕ್ಕೆ ಏನಾಯಿತು? ಸರ್, ಇನ್ಮೇಲೆ ನಮ್ಗೆ ಯಾವುದು ಡೊನೇಷನ್ ಬೇಡ ಸರ್, ನಾವು ಬರ್ತೀವಿ. ಶಾರದಮ್ಮ, 1 ನಿಮಿಷ ನಾನು ಮಾತು ಕೇಳಿ. ದಯವಿಟ್ಟು ಕ್ಷಮಿಸಿ ಸರ್, ನಾವು ಬರ್ತೀವಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.